ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ. ಯಾಕೆಂತಂದರೆ ನೋಡಿದ್ರಲ್ಲ, ಮಲ್ಲಿಗೆ ಗಿಡ ಅದು ಪಾಟಲ್ಲಿ ಬೆಳೆಸಿರುವಂಥ ಗಿಡದಲ್ಲಿ ಎಷ್ಟೊಂದು ಮೊಗ್ಗುಗಳಾಗಿದೆ. ಏನಿಲ್ಲ ಅಂದರೂ 200ರಿಂದ 250 ಮೊಗ್ಗುವರೆಗೂ ಬಿಟ್ಟಿದೆ. ಸೊ ನಾನು ಆ ರೀತಿ ಹೂ ಬಿಡೋಕ್ಕೆ ಯಾವ ರೀತಿ ಕೇರ್ ತೊಗೊಂಡೆ ಅದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಮಾರ್ಚಲ್ಲಿ ಮಲ್ಲಿಗೆ ಹೂವಿನ ಸೀಸನ್ ಶುರುವಾಗುತ್ತೆ. ಜಾನ್ವರಿ ಅಥವಾ ಫೆಬ್ರವರಿ ಟೈಮಲ್ಲಿ ನಾವು ಈ ರೀತಿಯಾಗಿ ಎಲೆಗಳನ್ನು ತೆಗೆದು ಬಿಡಬೇಕು. ನೋಡಿ, ನಾನು ತೆಗಿತಾ ಇದ್ದೀನಲ್ಲ, ಗಿಡಕ್ಕೆ ಡ್ಯಾಮೇಜ್ ಆಗದ ಹಾಗೆ ಎಲೆಗಳನ್ನು ತೆಗೆದ್ರೆ ಒಂದು 10-12 ದಿನದಲ್ಲಿ ಹೊಸ ಕವಲುಗಳು ಬರುತ್ತೆ. ಎಷ್ಟು ಕವಲು ಬರುತ್ತೋ ಅಷ್ಟೊಂದು ಮೊಗ್ಗು ಬಿಡೋಕ್ಕೆ ಶುರುವಾಗುತ್ತೆ. ಹಾಗೆ ನಾವು ಬಿಸಿಲಲ್ಲಿ ಇಡಬೇಕು. ಮಲ್ಲಿಗೆ ಗಿಡಕ್ಕೆ ಸುಮಾರು ಬಿಸಿಲು ಬೇಕಾಗುತ್ತೆ. ನೆರಳಲ್ಲಿಟ್ಟರೆ ಗಿಡ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗೆ ಮಣ್ಣನ್ನು ಗಟ್ಟಿ ಆಗದ ಹಾಗೆ ನೋಡ್ಕೋಬೇಕು. ಆವಾಗ ಸಡ್ಲ ಮಾಡ್ಕೊಳ್ತಾ ಇರಬೇಕು. ಮತ್ತು ಒಂದು 15 ಡೇಸ್ಗೆ ಒಂದ್ಸಾರಿ ಆದರೂ ನಾವು ಗೊಬ್ಬರವನ್ನು ಕೊಡಬೇಕು. ಇನ್ನು ಫರ್ಟಿಲೈಸರ್ ರೀತಿಗೆ ಬಂತಂದರೆ ಕಿಚನಲ್ಲಿ ನಾವು ಬಳಸಿ ಬಿಸಾಕುವಂಥ ವೇಸ್ಟೇಜಿಂದ ಫರ್ಟಿಲೈಸರನ್ನು ಮಾಡಿಕೊಡ್ಬೋದು. ಇದನ್ನು ಎಲ್ಲ ಗಿಡಗಳಿಗೂ ಹಾಕ್ಬೋದು. ಸಿಂಪಲ್ಲಾಗಿ ಸಿಕ್ಕುವಂಥ ಈರುಳ್ಳಿ ಸಿಪ್ಪೆ, ಟೀ ಪೌಡರು, ಕಾಫಿ ಪೌಡರು, ಬಾಳೆಹಣ್ಣಿನ ಸಿಪ್ಪೆ ಅದನ್ನು 1-2 ದಿನ ನೀರಲ್ಲಿ ಹಾಕಿ ಆ ನೀರನ್ನು ಫರ್ಟಿಲೈಸರ್ ಆಗಿ ಗಿಡಗಳಿಗೆ ಬಳಸಿದಾಗ ತುಂಬಾ ಚೆನ್ನಾಗಿ ಗಿಡ ಬೆಳೆಯುತ್ತೆ. ಆ ರೀತಿ ಮಾಡಿದ್ರಿಂದನೇ ಇವತ್ತು ರಿಸಲ್ಟ್ ನಿಮ್ಮ ಕಣ್ಮುಂದೆನೇ ಇದೆ. ಎಷ್ಟೊಂದು ಮೊಗ್ಗು ಬಿಟ್ಟಿದೆ. ಅದು ನಾವು ಟೆರ್ರಸಲ್ಲಿ ಪಾಟಲ್ಲಿ ಬೆಳೆಸಿರುವಂಥ ಮಲ್ಲಿಗೆ ಹೂವಿನ ಗಿಡ. ಸೊ ನಾನು ತಗೊಂಡ ಕೇರ್ಗೆ ಇವತ್ತು ಆ ಗಿಡ ನನಗೆ ಪ್ರತಿಫಲವಾಗಿ ಇಷ್ಟೊಂದು ಮೊಗ್ಗು ಕೊಟ್ಟಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಇದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಎಷ್ಟೋ ಜನ ಮುಂದೆ ಜಾಗ ಇರೋದಿಲ್ಲ, ಅಂಥವರು ಪಾಟಲ್ಲಿ ಈಸಿಯಾಗಿ ಯಾವ ರೀತಿ ಬೆಳೆಸ್ಕೋಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ನ ಮರಿದ ಕ್ಲಿಕ್ ಮಾಡಿ. ಇದೇ ರೀತಿ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ.